ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ವೃಕ್ಷಾಶ್ರಯದಲ್ಲಿದ್ದು ಭಿಕ್ಷಾ ಪರಿಣಾಮಿಯಾದಡೇನು, ಸುತ್ತಳಿದು ಬತ್ತಲೆ ಇದ್ದಡೇನು, ಕಾಲರಹಿತನಾದಡೇನು, ಕರ್ಮರಹಿತನಾದಡೇನು, ಕೂಡಲ ಚೆನ್ನ ಸಂಘ ನಿಮ್ಮ ಅನುಭವವಿಲ್ಲದವನು, ಏಸು ಕಾಲವಿದ್ದಡೇನು ವ್ಯರ್ಥ ಕಾಣಿಯೋ. ಇದು ಚನ್ನಬಸವಣ್ಣನವರ ಒಂದು ಅಪರಿಚಿತ ವಚನ. ಅಂದ್ರೆ ಹೆಚ್ಚು ಜನ ಈ ವಚನವನ್ನ ಬಳಸೋದಿಲ್ಲ, ಮತ್ತೆ ಹೆಚ್ಚು ಜನರಿಗೆ ಅರ್ಥ ಆಗೋದು ಕಷ್ಟ. ಇವತ್ತು ಏನಿಲ್ಲಿ ವಚನಗಳನ್ನು ಹಾಕಿದ್ರಲ್ಲ ಮೈಕಲ್ಲಿ, ಅದರಲ್ಲಿ ವಚನ ಬಂತು. ಯಾರಾದ್ರೂ ಗಮನಿಸಿದ್ರ? ಯಾರು ಗಮನಿಸಿದ್ರಲ್ಲ, ಕಾಣಲ್ಲ. ಇದನ್ನ ಅನಂತ ಸ್ವಾಮಿ ಹಾಡಿರೋದು. ಮೈಸೂರು ಅನಂತ ಸ್ವಾಮಿ ಅಂತ, ಅಥವಾ ಮೈಸೂರು ಅನಂತ ಸ್ವಾಮಿದ ಧ್ವನಿ ಅದು. ಅವ ವಚನಗಳಾಡಿರೋದು ತುಂಬಾ ಕಡಿಮೆ. ಸುಗಮ ಸಂಗೀತಗಾರ, ಗೊತ್ತಿರ್ಬೇಕು ನಿಮಗೆಲ್ಲ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಒಂದು. ಆಮೇಲೆ ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನ, ಕುವೆಂಪು ಅವ್ರದ್ದು. ಇವೆಲ್ಲ ಅನಂತ ಸ್ವಾಮಿ ಸಂಗೀತ ಹಾಕಿ ಹಾಡಿರ್ತಕ್ಕಂಥ. ಮತ್ತೆ ಈ ಉಪವಾಸದ ಬಗ್ಗೆ ಲಕ್ಷ್ಮಣರಾವ್ ಬರ್ದಿರೋ ಒಂದು ತಮಾಷೆ ಹಾಡಿದೆ. ಆಚೆ ಮನೆ ಸುಬ್ಬಮ್ಮನವ್ರದು ಏಕಾದಶಿ ಉಪವಾಸ, ಅದನ್ನ ಹಾಡಿರೋನು ಅವನೇ. ಆಮೇಲೆ ಕುರಿಗಳು ಸಾರ್, ಕುರಿಗಳು, ಅದು ಅವನೇ ಹಾಡಿರೋದು. ಅದು ಬರ್ದಿರೋದು ನಿಸಾರ್ ಅಹಮದ್ ಇರ್ಬೇಕು ಕಾಣುತ್ತೆ. ಹಾಡಿರೋ ಅನಂತ ಸ್ವಾಮಿ. ಅಂದ್ರೆ ಅಂತ ಒಳ್ಳೆ ಒಳ್ಳೆ ಹಾಡುಗಳಿಗೆ, ಪ್ರಸಿದ್ಧವಾದ ಹಾಡುಗಳಿಗೆ ಸಂಗೀತ ನಿರ್ದೇಶನ ಮಾಡಿ ಸುಗಮ ಸಂಗೀತಗಾರ. ಕಾಳಿಂಗರಾವ್ ನಂತರ ಕನ್ನಡದಲ್ಲಿ ಒಳ್ಳೆ ಸುಗಮ ಸಂಗೀತಗಾರ, ಸಂಗೀತ ಸಂಯೋಜನೆ ಮಾಡಿ ಹಾಡ್ತಕ್ಕಂಥವ್ರು ಇವರೆಲ್ಲ. ಅವರು ಪ್ರಾಯಶಃ ತಾನೇ ಇದನ್ನ ಸಂಯೋಜನೆ ಮಾಡಿರ್ಬೇಕು ಅಂತ ಕಾಣುತ್ತೆ. ವೃಕ್ಷಾಶ್ರಯದಲ್ಲಿದ್ದು ಭಿಕ್ಷಾ ಪರಿಣಾಮಿಯಾಗಿದ್ದಡೇನು, ಸುತ್ತಳಿದು ಬತ್ತಲೆ ಇದ್ದಡೇನು. ವೃಕ್ಷಾಶ್ರಯ ಅಂತಂದ್ರೆ, ವೃಕ್ಷ ಅಂದ್ರೆ ಗೊತ್ತು ನಿಮಗೆಲ್ಲ, ಮರ. ಮರವನ್ನು ಆಶ್ರಯಿಸಿರೋದಂದ್ರೆ ಮರದ ಕೆಳಗಡೆ ವಾಸ ಮಾಡೋದು. ಮನೆ ಬಿಟ್ಬಿಟ್ಟು ಮನೆ ಗುಡಿ ಏನೂ ಇರಂಗಿಲ್ಲ. ಹಿಂಗಿರ್ತಾರೆ ಕೆಲವರು, ಬಹಳ ಕಡಿಮೆ. ಇವಾಗ ಹಿಂದಿನ ಕಾಲದಲ್ಲಿ ಇರ್ತಿದ್ರು. ಹಿಂದಿನ ಕಾಲದಲ್ಲಿ ಬಹಳ ಕಡಿಮೆನೆ. ಹಾಗೆ ನೋಡ್ತಾ ಹೋದ್ರೆ ಗುಹೆಗಳನ್ನ ಹುಡ್ಕೊಳ್ತಿದ್ರು. ಯಾಕೆಂದ್ರೆ ಮಳೆಯಿಂದ, ಬಿಸಿಲಿನಿಂದ, ಚಳಿಯಿಂದ ರಕ್ಷಣೆ ಪಡೆಯೋದಕ್ಕೆ ಗುಹೆಗಳು ಒಳ್ಳೆ ಆಶ್ರಯ ತಾಣಗಳು. ಮತ್ತೆ ಏನು ಈ ಗುಡುಗು ಸಿಡ್ಲಿನಿಂದ ಸಾಧ್ಯತೆಗಳು, ಅದರಿಂದ ಉಂಟಾಗ್ತಕ್ಕಂಥ ಭಯ, ಇದೆಲ್ಲ ಗುಹೆನಲ್ಲಿ ಸಾಮಾನ್ಯವಾಗಿರೋದಿಲ್ಲ. ಅದಕ್ಕೆ ಗುಹೆಗಳು, ಗವಿಗಳು ನೋಡ್ಕೊಳ್ಳೋದೇ ಜಾಸ್ತಿ ಇತ್ತು ಸಾಧಕರು. ಆದ್ರೆ ಕೆಲವರು ತುಂಬಾ ವೈರಾಗ್ಯಶಾಲಿಗಳು ಮರದ ಕೆಳಗೂ ಇರ್ತಿದ್ರು. ಇದಕ್ಕೆ ಅದೇ ವೃಕ್ಷಾಶ್ರಯದಲ್ಲಿದ್ದು ಭಿಕ್ಷಾ ಪರಿಣಾಮಿಯಾಗಿದ್ದಡೇನು. ಭಿಕ್ಷಾ ಪರಿಣಾಮಿ ಅಂದ್ರೆ ಭಿಕ್ಷದಲ್ಲಿಯೇ ತೃಪ್ತಿ ಪಡ್ತಕ್ಕಂಥ, ಅಡಿಗೆ ಮಾಡಂಗಿಲ್ಲ, ಅಥವಾ ಏನು ನಾಳೆಗೆ ಬೇಕು ನಾಡ್ದಿಗೆ ಬೇಕು ಅಂತ ಸಂಗ್ರಹ ಮಾಡಿ ಇಟ್ಕೊಳಂಗಿಲ್ಲ. ಭಿಕ್ಷಾ ಪರಿಣಾಮಿ ಅಂದ್ರೆ ಭಿಕ್ಷೆಯಲ್ಲಿಯೇ ತೃಪ್ತಿಯಾಗಿ ಕಾಣ್ತಕ್ಕಂಥ. ವೃಕ್ಷಾಶ್ರಯದಲ್ಲಿದ್ದು ಭಿಕ್ಷಾ ಪರಿಣಾಮಿಯಾಗಿದ್ದಡೇನು, ಸುತ್ತಳಿದು ಬತ್ತಲೆ ಇದ್ದಡೇನು. ಸುತ್ತಳಿದು ಇದೇ ಕಾವ್ಯ. ಸುತ್ತಳಿದು ಅಂದ್ರೆ ಸುತ್ಕೊಳ್ಳೋದು. ಪಂಚೆ ರೂಪದಲ್ಲಿರ್ಬೋದು. ಈಗೆಲ್ಲ ನೀವು ಪ್ಯಾಂಟ್ ಅಂತೀರಿ, ಶರ್ಟ್ ಅಂತೀರಿ. ಅವಾಗೆಲ್ಲ ಬಟ್ಟೆಗಳನ್ನು ಸುತ್ಕೊಳ್ತಿದ್ರು, ಪಂಚೆ ಉಟ್ಕೊಳ್ತಾ ಇದ್ರು. ಒಟ್ಟೇನೋ ಚಿಂದಿ ಬಟ್ಟೆ ಸಿಕ್ಕರೆ ಸುತ್ಕೊಳ್ತಿದ್ರು. ಸುತ್ತಳಿದು ಬತ್ತಲೆ ಇದ್ದಡೆ, ಬಟ್ಟೆನೂ ಅಳೆದು ಹಾಕಿ ದಿಗಂಬರನಾಗಿದ್ರು ಪ್ರಯೋಜನ ಏನು ಅಂತ ಕೇಳೋದು ಚನ್ನಬಸವಣ್ಣ. ಸುತ್ತಳಿದು ಬತ್ತಲೆ ಇದ್ದಡೇನು, ಕಾಲರಹಿತನಾದಡೇನು, ಕರ್ಮರಹಿತನಾದಡೇನು.
ಕಾಲರಹಿತ ಅಂತಂದ್ರೆ ಹಗಲು ರಾತ್ರಿ, ಋತುಮಾನಗಳು ಅಥವಾ ತಿಂಗಳುಗಳು, ಯಾವುದರ ಲಕ್ಷ್ಯ ಇಲ್ಲ ಅವನಿಗೆ. ತಪಸ್ವಿ, ಅವನು ಪೂರ್ಣ ತಪಸ್ವಿ. ಕಾಲರಹಿತನಾದಡೇನು, ಕರ್ಮರಹಿತನಾದಡೇನು. ಕರ್ಮ ಅಂದ್ರೆ ಏನು ಕೆಲಸ ಮಾಡದೇ ಇರ್ತಕ್ಕಂಥದ್ದು. ಅವನು ಯಾವ ಕರ್ಮಕ್ಕೂ ಬದ್ಧನಲ್ಲ. ಯಾಕೆ ಅಂದ್ರೆ ಯಾವುದು ಸಂಬಂಧಗಳೇ ಇಲ್ಲ ಅವನಿಗೆ. ಸಂಪೂರ್ಣವಾಗಿ ತ್ಯಾಗ ಮಾಡಿ ಆ ತರ ಇದ್ದಡೇನು, ಕಾಲರಹಿತನಾದಡೇನು, ಕರ್ಮರಹಿತನಾದಡೇನು, ಕೂಡಲ ಚೆನ್ನ ಸಂಘ ನಿಮ್ಮ ಅನುಭವವಿಲ್ಲದವನು. ಏಸು ಕಾಲವಿದ್ದಡೇನು ವ್ಯರ್ಥ ಕಾಣಿರೋ. ಹಾಗಾದ್ರೆ ಕೂಡಲ ಚೆನ್ನ ಸಂಘ ನಿಮ್ಮ ಅನುಭವ ಅಂದ್ರೆ ಏನದು? ಇದನ್ನ ನಾವು ಗಮನಿಸ್ಬೇಕಂತ. ಅವನು ದೇವ್ರಿಗೋಸ್ಕರನೇ ಇರ್ಬೋದು. ಸಾಮಾನ್ಯ ಈ ರೀತಿ ಇರ್ಬೇಕಾದ್ರೆ ಅವನು ದೇವ್ರಿಗೋಸ್ಕರನೇ ನಾನು ಇದ್ದೀನಿ ಅಂತ ತಿಳ್ಕೊಂತಾನೆ. ದೇವ್ರಿಗೋಸ್ಕರನೇ ಇರೋದು. ತಪಸ್ಸು ಮಾಡೋದಿನ್ನೇನು? ಯಾರಾದ್ರೂ ಏನಾದ್ರು ಮಂತ್ರಿ ಆಗ್ಬೇಕು ಅಂತ ಹೇಳಿ ತಪಸ್ಸು ಮಾಡಿ ಮಂತ್ರಿ ಆಗ್ತಾರ? ಇಲ್ಲ. ದೇವರ ಕಾಣಬೇಕು, ನಾನು ವೈರಾಗ್ಯಶಾಲಿ ಆಗಿರ್ಬೇಕು, ಯಾವುದು ಬೇಡ ಅಂತ ಹೇಳಿ ಎಲ್ಲವನ್ನೂ ಬಿಟ್ಟು, ಮನೆ ಬಿಟ್ಟು, ಸಂಬಂಧಗಳನ್ನು ಬಿಟ್ಟು, ಎಲ್ಲನ್ನು ಬಿಟ್ಟು ಮರದ ಕೆಳಗೆ ಇರ್ಬೇಕಾದ್ರೆ ಅವನು, ಮತ್ತೆ ಬತ್ತಲೇ ಇರ್ಬೇಕಾದ್ರೆ, ಭಿಕ್ಷಾ ಪರಿಣಾಮಿಯಾಗಿರ್ಬೇಕಾದ್ರೆ ದೇವ್ರಿಗೋಸ್ಕರನೇ ಇದ್ದಾನೆ ಅಂತ ನಾವು ಅನ್ಕೊಂತೀವಿ. ಅಂತವ್ರು ಯಾರೇ ಸಿಕ್ಕರು ಅನ್ಕೊಂತೀವಿ. ಈಗ ಆಧುನಿಕ ಕಾಲದಲ್ಲಿ ಬದಲಾವಣೆ ಆಗಿದೆ ಮನುಷ್ಯಂದು. ತುಂಬಾ ಜನ ಇಂಥವ್ರಿಗೆ ಗಮನನೇ ಕೊಡಲ್ಲ. ಈ ತರ ಇದ್ದವ್ರ ಕಡೆ ಮಾತು ಆಡ್ಸಲ್ಲ, ಗಮನ ಕೊಡಲ್ಲ. ಎಲ್ಲೋ ತುಂಬಾ ಭಾವುಕ ಭಕ್ತರು ಹೋಗಿ ಅವ್ರನ್ನ ಮಾತಾಡಿಸ್ಬಹುದು. ಆದ್ರೆ ಚನ್ನಬಸವಣ್ಣವ್ರು ಹೇಳೋದೇನಪ್ಪಾ ಅಂದ್ರೆ, ಈ ಕೂಡಲ ಚೆನ್ನ ಸಂಘ ನಿಮ್ಮ ಅನುಭವವಿಲ್ಲದವನು ಅಂತ ಬಳಸ್ತಾರಲ್ಲ. ಏನ್ ಹಾಗಂದ್ರೆ, ಪರಮಾತ್ಮನ ಅನುಭವ ಅಂದ್ರೆ ಏನು? ಅದು ಜೀವನದಲ್ಲಿ ನಮ್ಗೆ ಅಳವಟ್ಟಿದೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂದ್ರೆ, ಪರಮಾತ್ಮನ ಅನುಭವ ಅಂದ್ರೆ, ಅಂದ್ರೆ ಆತ್ಮ, ಭಾವ ಅಂದ್ರೆ ಸರಿ ನಿಮ್ಗೆಲ್ಲ ಗೊತ್ತಿದೆ, ದೇಹ ಭಾವ ಹೋಗಿ ಆತ್ಮಭಾವ ಉಂಟಾಗ್ತಕ್ಕಂಥದ್ದೇ ಅನುಭವ ಅಂತ ಇಟ್ಕೋಬಹುದು. ಪರಮಾತ್ಮನ ಅನುಭವ ಉಂಟಾಗೋದು ಅಂದ್ರೆ ಏನು ಗೊತ್ತಿದೆ. ಅವಂತ ತ್ಯಾಗಿ ಆಗ್ಬೇಕಾದ್ರೆ ಸಾಮಾನ್ಯ ಪರಮಾತ್ಮನ ನಿರಾಕಾರ. ಕೆಲವರು ಅಂತ ತ್ಯಾಗಿಗಳಾದ್ಮೇಲೂ ಕ್ಷೇತ್ರ ತೀರ್ಥದ ದೇವರುಗಳಿಗೆ ಅಂಟ್ಕೊಂಡಿರ್ತಾರೆ, ಆ ಮೂರ್ತಿಗಳಿಗೆ ಅಂಟ್ಕೊಂಡಿರ್ತಾರೆ. ಅಲ್ಲೇ ದೇವಿಗೆ ದೇವತೆಗಳಿಗೆ ಅಂಟ್ಕೊಂಡು ಅವುಗಳನ್ನೇ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳಿ ಒದ್ದಾಡ್ತಕ್ಕಂಥವ್ರನ್ನು ಜನ್ಮ ಪೂರ ಅದಕ್ಕೆ ಕಾಲ ಕಳೆಯೋರು ಇದ್ದಾರೆ. ಅಂಥವ್ರನ್ನ ಕುರಿತಾಗಿ ಹೇಳ್ತಾ ಇರ್ತಕ್ಕಂಥದ್ದು ಚನ್ನಬಸವಣ್ಣ ಇಲ್ಲಿ. ದೇವರ ಸ್ವರೂಪವನ್ನು ಅರಿಯಲಾರದೆ, ದೇವರ ಒಲುಮೆಯ ರೀತಿಯನ್ನ ಅರ್ಥ ಮಾಡಿಕೊಳ್ಳಲಾರದೆ, ಯಾವುದೋ ಒಂದು ತಾನು ತಿಳ್ಕೊಂಡಂತ ಒಂದು ಮೂರ್ತಿಗೋ ಅಥವಾ ದೇವತಾ ರೂಪಕ್ಕೋ ದೇವಿ ರೂಪಕ್ಕೋ ಅಂಟ್ಕೊಂಡು, ಗಂಡು ದೇವತೆ ಇರ್ಬೋದು ಅಥವಾ ಹೆಣ್ಣು ದೇವಿ ಇರ್ಬೋದು, ಇದಕ್ಕೆ ಅಂಟ್ಕೊಂಡು ಅವನು ಏನ್ ತಪಸ್ಸು ಮಾಡಿದ್ರು, ಏನು ತ್ಯಾಗ ಮಾಡಿದ್ರು ಪ್ರಯೋಜನ ಆಗೋದಿಲ್ಲ. ಯಾಕೆಂದ್ರೆ ಅವು ಅಸ್ತಿತ್ವದಲ್ಲಿ ಇಲ್ಲ. ಒಂದ್ ವೇಳೆ ಕೆಲವರು ಹೇಳ್ತಾರೆ, ನಾವು ಇಷ್ಟು ದಿವಸ ಪೂಜೆ ಮಾಡಿದ್ವಿ, ದೇವಿ ನನ್ನ ಹತ್ರ ಕೂತ್ಕೊಂಡು ದೇವಿ ನನಗೆ ದರ್ಶನ ಕೊಟ್ಲು ಅಂತ ಹೇಳಿದ್ರು ಕೂಡ ಅಲ್ಲಿ ದೇವಿ ಹೊರಗಡೆಯಿಂದ ಬಂದು ದರ್ಶನ ಕೊಟ್ಟಿಲ್ಲ. ಚಿತ್ತಕ್ಕೆ ಒಂದು ಅದ್ಭುತವಾದ ಶಕ್ತಿ ಇದೆ. ಯಾವ ರೂಪವನ್ನಾದ್ರೂ ತಾಳ್ಬೋದು. ಕನಸಲ್ಲಿ ತಾಳುತ್ತಲ್ವಾ, ಗೊತ್ತಿದೆಯಲ್ಲ ನಿಮ್ಗೆಲ್ಲ. ಕನಸಲ್ಲಿ ನೀವು ನಿದ್ದೆ ಮಾಡುವಾಗ ಚಿತ್ತ ಏನೇನೋ ರೂಪ ತಾಳಿರುತ್ತೆ, ಯಾವ್ಯಾವ ದೃಶ್ಯಗಳನ್ನ ನಿಮಗೆ ಕಟ್ಟಿಕೊಡುತ್ತೆ, ಎಲ್ಲಿಗೆ ಬೇಕಾದ್ರಲ್ಲಿ ಕರ್ಕೊಂಡೋಗಿರುತ್ತೆ. ಎಲ್ಲಿ? ಸ್ವಪ್ನದಲ್ಲಿ, ಕನಸಲ್ಲಿ ಮಾತ್ರ. ಹಾಗೆ ದೇವಿ ದೇವತೆಗಳ ರೂಪವನ್ನ ನೀನಿಟ್ಕೊಂಡಂತ ರೂಪವನ್ನ ಚಿತ್ತ ತೋರಿಸ್ಕೊಡುತ್ತೆ. ಇದು ಕೂಡಲ ಚೆನ್ನ ಸಂಘನ ಅನುಭವ ಅಲ್ಲ. ಚನ್ನಬಸವಣ್ಣವ್ರು ಹೇಳೋ ಪ್ರಕಾರ ಇದು ಕೂಡಲ ಚೆನ್ನ ಸಂಘನ ಅನುಭವ ಅಲ್ಲ. ಕೂಡಲ ಚೆನ್ನ ಸಂಘನ ಅನುಭವ ಅಂದ್ರೆ ಪರಮಾತ್ಮನನ್ನ ಎಲ್ಲಿ ಕಾಣಬೇಕಪ್ಪ, ಇದೇನು ಅಗತ್ಯವೇ ಇಲ್ಲ ಅಂತ ಅವ್ರು ಹೇಳೋದು. ನೀನ್ ವೃಕ್ಷಾಶ್ರಯಕ್ಕೂ ಹೋಗ್ಬೇಡ, ಬತ್ತಲೇನು ಇರಬೇಡ, ಭಿಕ್ಷೆನೂ ಬೇಡಬೇಡ. ಹಾಗಾದ್ರೆ ಏನು? ಒಂದು ಒಳ್ಳೆ ಕಾಯಕ ಮಾಡು, ಆಮೇಲೆ ಸತ್ಯನಿಷ್ಠನಾಗಿ ನಡ್ಕೊ, ಎಲ್ಲರಿಗೂ ಹೊಂದ್ಕೊಂಡು ಬಾಳು, ಪ್ರೇಮ ಪೂರ್ಣವಾದ ಬದುಕನ್ನು ಬದುಕು, ಅಲ್ಲೇ ಪರಮಾತ್ಮ ಸಿಗ್ತಾನೆ ನಿನಗೆ ಅಂತ ಹೇಳ್ತಾರೆ.
ಈಗ ಕಬೀರರು ಕೂಡ ಒಂದ್ ಮಾತು, ಒಂದೆರಡು ಪದ್ಯ ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಗ್ರಂಥಗಳನ್ನು ಓದಿದವನು ಪಂಡಿತನಲ್ಲ ಖಂಡಿತ. ಎಷ್ಟ್ ಚಂದ ಹೇಳ್ತಾರೆ ನೋಡಿ. ಗ್ರಂಥಗಳನ್ನು ಓದಿದವನು ಪಂಡಿತನಲ್ಲ ಖಂಡಿತ. ಅದ್ರ ಯಾರು ಪಂಡಿತ ಅಂದ್ರೆ ಪ್ರೇಮವೆಂಬ ಎರಡಕ್ಷರವನ್ನು ಅರಿತವನೇ ಪಂಡಿತ ಕಬೀರ, ಅರಿತವನೇ ಪಂಡಿತ. ಪ್ರೇಮ ಅನ್ನುವಂತಹ ಎರಡಕ್ಷರ ಅಂದ್ರೆ ತನ್ನ ಎದುರಿಗಿರ್ತಕ್ಕಂಥ ಜೀವಿ ನನ್ನ ಹಾಗೆ, ನನಗೇನಾಗುತ್ತೋ ಅದು ಅವನಿಗೂ ಆಗುತ್ತೆ, ಅಥವಾ ಅವಳಿಗೂ ಆಗುತ್ತೆ, ಅಥವಾ ಪ್ರಾಣಿನೇ ಇರ್ಲಿ, ಪಕ್ಷಿನೇ ಇರ್ಲಿ, ಜೀವವನ್ನ ಪ್ರೀತಿಸ್ತಕ್ಕಂತಹ ಆ ಭಾವ ಇದ್ರೆ ಅದೇ ಕೂಡಲ ಚನ್ನಸಂಗನ ಅನುಭವ ಅಂತ ಅನ್ಸುತ್ತೆ. ಇನ್ನೊಂದ್ರಲ್ಲಿ ಹೇಳ್ತಾರೆ ಏನು, ಬಹಳ ಅದ್ಭುತವಾದ ಶಬ್ದ ಇದೆ ಅದು ಕೂಡ. ಪ್ರೇಮವೇ ಇಲ್ಲದ ಮನುಜ, ಕಬೀರ ಹೇಳ್ತಾರನ್ನ, ಪ್ರೇಮವೇ ಇಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿಯೋ. ಪ್ರೇಮವೇ ಇಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿಯೋ. ಗಾಳಿ ಆಡಿದರೂ ಪ್ರಾಣವಿರದ ಕಮ್ಮಾರನ ತಿದಿಯೋ ಕಬೀರ, ಕಮ್ಮಾರನ ತಿದಿಯೋ. ಅಂದ್ರೆ ಒಬ್ಬ ಮನುಷ್ಯ ಬದುಕ್ತಿದ್ದಾನೆ, ಯಾವ್ದ್ರ ಬಗ್ಗೆ ಪ್ರೇಮ ಇಲ್ಲ, ಯಾರ ಬಗ್ಗೆನೂ ಪ್ರೇಮ ಇಲ್ಲ, ಯಾರಿಗೂ ಹೊಂದ್ಕೊಳ್ಳಲ್ಲ, ತಾನೊಬ್ಬನೇ ಒಂಟಿಯಾಗಿರ್ತಾನೆ. ಜಗಳ, ಕೋಪ, ತಾಪ, ಕದನ ಅಥವಾ ಕೆಟ್ಟದ್ದೇ ಆಲೋಚನೆ ಮಾಡ್ತಾ ಇದ್ರೆ ಅವನಿಗೂ ಬೇರೆ ಪ್ರಾಣಿಗಳಿಗೂ ವ್ಯತ್ಯಾಸ ಇಲ್ಲ. ಪ್ರೇಮವಿಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿಯೋ. ಅಷ್ಟೇ ಅಲ್ಲ, ಗಾಳಿ ಆಡಿದರೂ ಪ್ರಾಣವಿರದ ಕಮ್ಮಾರನ ತಿದಿಯೋ. ಕಮ್ಮಾರನ ತಿದಿ ಗೊತ್ತು ನಿಮ್ಗೆಲ್ಲ. ಕಬ್ಬಣ ಬಿಸಿ ಮಾಡ್ಬೇಕಾದ್ರೆ ಅದು ಅಂದ್ರೆ ಸ್ವಲ್ಪ ಅದು ಬಿಸಿ ಮಾಡಿದ್ರೆ ಮೆದುವಾಗುತ್ತೆ, ಬಡಿದ್ರೆ ರೂಪ ತಾಳತ್ತೆ. ಅದಕ್ಕೆ ಅವನು ಬಿಸಿ ಮಾಡಿ ಗಾಳಿ ಹಾಕ್ತಿರ್ತಾನೆ ಅದಕ್ಕೆ, ಅದು ಉಸಿರಾಡ್ತಿರುತ್ತೆ ಅಂತ ಹೇಳಕ್ ಕಬೀರ್. ಗಾಳಿ ಆಡ್ತಿರ್ತದ ಅದಕ್ಕೂ ಕೂಡ, ಆದ್ರೆ ಅದಕ್ಕೆ ಪ್ರಾಣ ಇಲ್ಲ, ಅದಕ್ಕೆ ಜೀವ ಇಲ್ಲ, ಅದಕ್ಕೆ ಸೆನ್ಸೇಷನ್, ಸಂವೇದನೆ ಅಂತಕ್ಕಂಥದ್ದು ಇಲ್ಲ. ಆದ್ರಿಂದ ನಾವು ಜಗತ್ತಿನಲ್ಲಿ ಬದುಕಬೇಕಾದ್ರೆ ಏನೂ ಮಾಡ್ಬೇಕಾಗಿಲ್ಲ, ತ್ಯಾಗ ಮಾಡ್ಬೇಕಾಗಿಲ್ಲ. ನೀವೆಲ್ಲಿದ್ದೀರೋ, ನೀವು ಯಾರ ಜೊತೆ ಇದ್ದೀರೋ, ಅಂದ್ರೆ ಸಂಸಾರಿಗಳಾಗಿರಿ ಅಥವಾ ಸನ್ಯಾಸಿಗಳಾಗಿರಿ, ಯಾವುದೂ ಕೆಟ್ಟದ್ದಲ್ಲ. ಸಂಸಾರವೂ ಕೆಟ್ಟದ್ದಲ್ಲ, ಸನ್ಯಾಸವೂ ಕೆಟ್ಟದ್ದಲ್ಲ. ನಿಮ್ಮ ಮನಸ್ಸಿಗೆ ಯಾವುದು ಸಂತೋಷ ಕೊಟ್ಟಿದೆಯೋ ಅದನ್ನ ಆಶ್ರಯಿಸ್ರಿ, ಹೊಂದ್ಕೊಳ್ಳಿ, ಇರುವಲ್ಲಿ ಚೆನ್ನಾಗಿ ಬದುಕ್ರಿ, ಇರೋರ ಜೊತೆಗೆ ಚೆನ್ನಾಗಿ ಬದುಕ್ರಿ, ಅಲ್ಲಿ ಧರ್ಮ ಉದಯ ಆಗತ್ತೆ. ಇವತ್ತು ಎಲ್ರೂ ಖುಷಿಯಾಗಿ ಕೆಲಸ ಮಾಡಿದ್ರಿ, ಎಲ್ರೂ ಖುಷಿಯಾಗಿ ಪ್ರಸಾದ ಮಾಡಿದ್ರಿ, ಮಳೆ ಬಂದ್ರೂ ಬೇಜಾರಿಲ್ಲ. ಈಗ ನನಗೆ ಇವತ್ತು 1 ಗಂಟೆ ಮಾತಾಡ್ಬೇಕು ಅನ್ಕೊಂಡಿದ್ದೆ, ನಾನು 1:25ಕ್ಕೆ ಕೊಟ್ಟಿದ್ರಿ ನನಗೆ. ಅಂದ್ರೆ ಪ್ರಾಯಶಃ ತುಂಬಾ ತಡವಾಗಿ ಸಿಕ್ತದ ನನಗೆ. ಯಾವಾಗ್ಲೂ 2 ಗಂಟೆ ಮೇಲೆ, 2:15 ಮೇಲೆ ಸಿಕ್ಕತ್ತೆ, 2:20 ಮೇಲೆ ಸಿಕ್ತಿತ್ತು. ಇವತ್ತು ಬೇಗನೆ ಕೊಟ್ಟಿದ್ರು. ನಾನು ಮಾತಾಡ್ಬೇಕು ಅಂತಂದ್ರೆ ಚೆನ್ನಾಗಿ ಮಳೆ ಬಂತು. ಆ ಮಳೆ ಅದು ಪರಮಾತ್ಮನ ಅನುಗ್ರಹ, ಅದು ಯಾರು ನಿಯಂತ್ರಣ ಮಾಡ್ಲಿಕ್ಕೆ ಆಗಲ್ಲ ಮಳೆಯನ್ನು. ಅದಕ್ಕೆ ನಾನು ಮಾತಾಡ್ಲಿಲ್ಲ. ಆ ಮಳೆಯಲ್ಲೂ ಮಾತಾಡೋ ಅಗತ್ಯ ಇಲ್ಲ, ತಗಡು ಬೇರೆ ಬಹಳ ಶಬ್ದ ಆಗ್ತಿತ್ತು. ಅದು ಮಾತಾಡ್ಲಿಲ್ಲ ಅಂತ ಬೇಜಾರೇನಿಲ್ಲ ನನಗೆ, ದುಃಖ ಏನಿಲ್ಲ. ಯಾಕೆ ದಿವಸ ಮಾತಾಡದೆ ನನ್ನ ಕಾಯಕ. ಹಾಗಾಗಿ ನನಗೇನು ಮಾತಾಡೋದಕ್ಕೆ ಆಗ್ಲಿಲ್ವಲ್ಲ, ನನ್ನ ಮಾತು ಯಾರು ಕೇಳಲಿಲ್ವಲ್ಲ ಅನ್ನುವ ಅಂದ್ರೆ ಏನು ಚಿಂತೆ, ಅದು ಬೇಸರ, ಅದೊಂದು ನುಕ್ಸಾನು. ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿ ಮಾತಾಡ್ಲಿಲ್ವಲ್ಲ ಅಂತ ನನಗೇನು ಅನ್ಸಲ್ಲ. ಖುಷಿಯಿಂದನೇ ಅದು ಒಟ್ಟು ದೇವರ ಅನುಗ್ರಹ ಯಾವ ರೂಪದಲ್ಲಿ ಇದೆಯೋ ಆ ರೂಪದಲ್ಲಿ ಸ್ವೀಕರಿಸ್ಬೇಕು ನಾವು. ಆಮೇಲೆ ಇವತ್ತು ಅಮಾವಾಸ್ಯೆ ಶಿವಾನುಭವ ಆದ್ಮೇಲೆ ಸಾಮಾನ್ಯ 7 ಗಂಟೆಗೆ ಪ್ರಾರ್ಥನೆ ಇರ್ತಿರ್ಲಿಲ್ಲ. 7ರಿಂದ 8 ಪ್ರಾರ್ಥನೆ ರದ್ದಾಗ್ತಿತ್ತು, ಅಂದ್ರೆ ರೆಸ್ಟ್ ಕೊಡ್ತಿದ್ವಿ. ಇವತ್ತೆಲ್ರಿಗೂ ರೆಸ್ಟ್ ಬಹಳ ಬೇಗ ಸಿಕ್ಬಿಡ್ತು ಅಂತ ಕಾಣುತ್ತೆ. 2:30-3 ಗಂಟೆ ಒಳಗಡೆ ಎಲ್ರದ್ದು ಪ್ರಸಾದ ಆಯ್ತು ಅನ್ಸುತ್ತೆ. 4-4:15 ಒಳಗೆ ಎಲ್ರದ್ದು ಕೆಲಸ ಮುಗೀತು. ಪಾತ್ರೆ ತೊಳೆಯೋದ್ರಿಂದ ಹಿಡ್ಕೊಂಡು ಎಲ್ಲ ಕೆಲಸ ಮುಗಿಸಿದ್ರು. ಅದಕ್ಕೆ ನೀಲಮ್ಮವ್ರು ಫೋನ್ ಮಾಡಿದ್ರು, ಇಲ್ಲ ಮತ್ತೆ ಪ್ರಾರ್ಥನೆ ಮಾಡೋಣಪ್ಪ ಅಂತ ಹೇಳಿ. ಏನ್ ಮಾಡ್ತೀರಾ ಮಾಡಲ್ಲ ಅಂತ ಕೇಳಿದ್ರೆ, ಮಾಡ್ತೀವಿ, ಖುಷಿ ನಮ್ಗೆ, ಪ್ರಾರ್ಥನೆ ಇಲ್ದಿದ್ರು ಬೇಜಾರಾಗತ್ತೆ. ಹಂಗಿದ್ರೆ ನಡೀರಿ, ಎಲ್ರಿಗೂ ಕರೀರಿ, ಪ್ರಾರ್ಥನೆ ಮಾಡೋಣ. ಅದಕ್ಕೆ ನಾಳೆ ಬೆಳಿಗ್ಗೆ ಕೂಡ ಪ್ರಾರ್ಥನೆ ಇರುತ್ತೆ. ಮರುದಿವ್ಸನೂ ರಜೆ ತಗೊಂತಿದ್ರು ಮೊದಲು. ನೋಡೋಣ, ಈ 1-2 ತಿಂಗಳು ಮಾಡಿ ನಾಳೆ ಬೇಗ ಎದ್ದಾಳಿ, ಮಾಮೂಲಿ 5 ಗಂಟೆಗೆ ಎಬ್ಬಿಸ್ತಾರೆ. ಆಮೇಲೆ ಸಾಮಾನ್ಯ ನಿಮ್ಮಗಳಿಗೆ ಆರೋಗ್ಯ ಸಾಧಕರಿಗೆ ಯಾರಿಗೂ ಬೇಕು ಅಂತ ಅನ್ಸಲ್ಲ, ಆದ್ರೆ ನಮ್ಮ ಹುಡುಗರು ಎಲ್ಲ ದಣದಿರ್ತಾರೆ. ಹಂಗಾಗಿ ಅವ್ರಿಗೆ ರೆಸ್ಟ್ ಕೊಡ್ತಿದ್ವಿ. ತಿಂಗಳಿಗೆ 1 ದಿವಸ
6 ಗಂಟೆ ತನಕ ಮಲ್ಕೊಳ್ಳಿ ಅಂತೇಳಿ. ನಾಳೆ ಏನ್ ಬೇಡವಲ್ಲ ರೆಸ್ಟ್, ನಾಳೆ ಏನ್ ಬೇಡ ಯಾರಿಗೂ. ಅದೇ 5 ಗಂಟೆಗೆ ಎದ್ದಾಳಿ ಎಲ್ಲರೂ ಆಸ್ ಯೂಶುವಲ್. ಮತ್ತೆ 6 ಗಂಟೆಯಿಂದ 5:45ಗೆ ಪ್ರಾರ್ಥನೆ ಇರ್ತದೆ. ನಾನಂತೂ ಎದ್ದೇಳ್ತೀನಿ ಸಾಮಾನ್ಯವಾಗಿ, ಎದ್ದು ತಯಾರಾಗಿರ್ತೀನಿ. ಮಾಡೋಣ, ನಾಳೆ ಬೆಳಿಗ್ಗೆ ಪ್ರಾರ್ಥನೆ ಮಾಡೋಣ, ಚಿಂತನೆ ಮಾಡೋಣ. ನಾಳೆ ಯೋಗ ಹೇಳೋದಕ್ಕೆ ಯಾರು ಸಿದ್ಧರಾಗ್ತೀರಿ ಸಿದ್ಧರಾಗ್ರಿ. ನಾಳೆ ಯೋಗ ಕ್ಲಾಸಸ್ ಕೂಡ ನಡೀಲಿ. ಇವತ್ತು ಯೋಗ ಕ್ಲಾಸ್ ನಡೆದಿಲ್ಲ, ನಾಳೆ ನಡೆಯುತ್ತೆ. ಒಟ್ಟು ಯಾವುದೇ ಕೆಲಸ ಮಾಡಿ ಭಕ್ತಿಪೂರ್ವಕವಾಗಿ ಮಾಡಿ, ಖುಷಿಯಿಂದ, ಇದೇ ಪ್ರೇಮ ಅಂದ್ರೆ. ಮಾಡುವ ಕೆಲಸದಲ್ಲಿ ಸಂತೋಷ, ಸ್ವೀಕರಿಸುವ ಊಟದಲ್ಲಿ ಪ್ರಸಾದದಲ್ಲಿ ಸಂತೋಷ, ನಮ್ಮೆಲ್ಲರ ಸಂಬಂಧದಲ್ಲಿ ಸಂತೋಷ. ಅದೇ ಭಕ್ತಿ, ಅದೇ ಅನುಭವ. ಸರ್ವರಿಗೂ ಶರಣು ಶರಣ.